ಇರಾನ್ ಅಮೆರಿಕ ಮಧ್ಯೆ ಯಾವುದೇ ಕ್ಷಣದಲ್ಲಿ ಯುದ್ಧ ನಡೆಯುವಂತಹ ಸಾಧ್ಯತೆ ಅಧಿಕವಾಗಿದೆ. ಡೊನಾಲ್ಡ್ ಟ್ರಂಪ್ ತೋಳೇರಿಸಿಕೊಂಡು ಖಮೇನಿ ವಿರುದ್ಧ ಗುಡುಗಿದ್ದಾರೆ. ವಿಶ್ವದಲ್ಲೇ ಅತಿದೊಡ್ಡ ಯುದ್ಧ ನೌಕೆಯನ್ನ ಇರಾನ್ನತ್ತ ಕಳಿಸಿದ್ದಾರೆ. ಇರಾನ್ ಗಡಿಗೆ ಅಮೆರಿಕದ ಮತ್ತೊಂದು ಯುದ್ಧ ನೌಕೆ. ಯುದ್ಧದ ಗಾಳಿ ಊದಿದ್ರ ಡೊನಾಲ್ಡ್ ಟ್ರಂಪ್. ಜಾಗತಿಕ ರಾಜಕೀಯದಲ್ಲಿ ಮತ್ತೆ ಸಂಚಲನ ಸೃಷ್ಟಿಯಾಗಿದೆ. ಇರಾನ್ ಜೊತೆಗಿನ ಪರಮಾಣು ಒಪ್ಪಂದದ ಮಾತುಕತೆಗಳು ಹಳ್ಳ ಹಿಡಿಯುತ್ತಿರುವ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಮಿಲಿಟರಿ ಕ್ರಮದ ಸುಳಿವು ನೀಡಿದ್ದಾರೆ. ಮಧ್ಯಪ್ರಾಚ್ಯಕ್ಕೆ ಅಮೆರಿಕ ತನ್ನ ಎರಡನೇ ಬೃಹತ್ ವಿಮಾನವಾಹಿ ಯುದ್ಧ ನೌಕೆಯನ್ನ ರವಾನಿಸುತ್ತಿರುವುದನ್ನ ಟ್ರಂಪ್ ಖಚಿತಪಡಿಸಿದ್ದಾರೆ. ಇಡೀ ವಿಶ್ವದಲ್ಲೇ ಅತಿದೊಡ್ಡ ಯುದ್ಧ ನೌಕೆ ಫೋರ್ಡ್. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ USS ಅಬ್ರಹಾಂ ಲಿಂಕನ್ ಯುದ್ಧ ನೌಕೆ ಬೀಡು ಬಿಟ್ಟಿದೆ. ಇದರ ಬೆನ್ನಲ್ಲೇ ವಿಶ್ವದ ಅತಿ ದೊಡ್ಡ ವಿಮಾನವಾಹಿ ನೌಕೆ USS ಜೆರಾಲ್ಡ್ ಆರ್ ಫೋರ್ಡ್ ಅನ್ನ ಮೆಡಿಟರೇನಿಯನ್ ಸಮುದ್ರಕ್ಕೆ ನಿಯೋಜಿಸಲು ವೈಟ್ ಹೌಸ್ ನಿರ್ಧರಿಸಿದೆ. ಒಂದು ವೇಳೆ ಇರಾನ್ ಜೊತೆ ಒಪ್ಪಂದ ಸಾಧ್ಯವಾಗದಿದ್ದರೆ ಯುದ್ಧ ನಡೆಯುವುದು ಫಿಕ್ಸ್. They've already started. Do you want regime change in Iran? Well, it seems like that would be the best thing that could happen. For 47 years, they've been talking and talking and talking. In the meantime, we've lost a lot of lives while they talk, and legs blown off, arms blown off, faces blown off. It's been going on for a long time. So let's see what happens. In the meantime, we have tremendous power has arrived, and additional power, as you know, and other carriers going out. ಇರಾನ್ ಪರಮಾಣು ತಾಣಗಳೇ ಟಾರ್ಗೆಟ್. ಫೂಡ್, ನಟಾಂಜ್ ಮತ್ತು ಇಸ್ಫಹಾನ್ ನಂತಹ ಇರಾನ್ನ ಪರಮಾಣು ಕೇಂದ್ರಗಳನ್ನು ಅಮೆರಿಕ, ಇಸ್ರೇಲ್ ಗುರಿ ಮಾಡಿಕೊಂಡಿವೆ. ಟ್ರಂಪ್, ನೆತನ್ಯಾಹು ನಡುವೆ ಗುಪ್ತ ಸಭೆ ಕೂಡ ನಡೆದಿದೆ. ಆದ್ದರಿಂದ ಶೀಘ್ರವೇ ದೊಡ್ಡ ದಾಳಿ ನಡೆದ್ರೂ ಅಚ್ಚರಿಯಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ ಅಮೆರಿಕ ಮಧ್ಯೆ ಯಾವುದೇ ಕ್ಷಣದಲ್ಲಿ ಯುದ್ಧ ನಡೆಯುವಂತಹ ಸಾಧ್ಯತೆ ಅಧಿಕವಾಗಿದೆ. ಡೊನಾಲ್ಡ್ ಟ್ರಂಪ್ ತೋಳೇರಿಸಿಕೊಂಡು ಖಮೇನಿ ವಿರುದ್ಧ ಗುಡುಗಿದ್ದಾರೆ. ವಿಶ್ವದಲ್ಲೇ ಅತಿದೊಡ್ಡ ಯುದ್ಧ ನೌಕೆಯನ್ನ ಇರಾನ್ನತ್ತ ಕಳಿಸಿದ್ದಾರೆ. ಇರಾನ್ ಗಡಿಗೆ ಅಮೆರಿಕದ ಮತ್ತೊಂದು ಯುದ್ಧ ನೌಕೆ. ಯುದ್ಧದ ಗಾಳಿ ಊದಿದ್ರ ಡೊನಾಲ್ಡ್ ಟ್ರಂಪ್. ಜಾಗತಿಕ ರಾಜಕೀಯದಲ್ಲಿ ಮತ್ತೆ ಸಂಚಲನ ಸೃಷ್ಟಿಯಾಗಿದೆ. ಇರಾನ್ ಜೊತೆಗಿನ ಪರಮಾಣು ಒಪ್ಪಂದದ ಮಾತುಕತೆಗಳು ಹಳ್ಳ ಹಿಡಿಯುತ್ತಿರುವ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಮಿಲಿಟರಿ ಕ್ರಮದ ಸುಳಿವು ನೀಡಿದ್ದಾರೆ. ಮಧ್ಯಪ್ರಾಚ್ಯಕ್ಕೆ ಅಮೆರಿಕ ತನ್ನ ಎರಡನೇ ಬೃಹತ್ ವಿಮಾನವಾಹಿ ಯುದ್ಧ ನೌಕೆಯನ್ನ ರವಾನಿಸುತ್ತಿರುವುದನ್ನ ಟ್ರಂಪ್ ಖಚಿತಪಡಿಸಿದ್ದಾರೆ. ಇಡೀ ವಿಶ್ವದಲ್ಲೇ ಅತಿದೊಡ್ಡ ಯುದ್ಧ ನೌಕೆ ಫೋರ್ಡ್. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ USS ಅಬ್ರಹಾಂ ಲಿಂಕನ್ ಯುದ್ಧ ನೌಕೆ ಬೀಡು ಬಿಟ್ಟಿದೆ. ಇದರ ಬೆನ್ನಲ್ಲೇ ವಿಶ್ವದ ಅತಿ ದೊಡ್ಡ ವಿಮಾನವಾಹಿ ನೌಕೆ USS ಜೆರಾಲ್ಡ್ ಆರ್ ಫೋರ್ಡ್ ಅನ್ನ ಮೆಡಿಟರೇನಿಯನ್ ಸಮುದ್ರಕ್ಕೆ ನಿಯೋಜಿಸಲು ವೈಟ್ ಹೌಸ್ ನಿರ್ಧರಿಸಿದೆ. ಒಂದು ವೇಳೆ ಇರಾನ್ ಜೊತೆ ಒಪ್ಪಂದ ಸಾಧ್ಯವಾಗದಿದ್ದರೆ ಯುದ್ಧ ನಡೆಯುವುದು ಫಿಕ್ಸ್. They've already started. Do you want regime change in Iran? Well, it seems like that would be the best thing that could happen. For 47 years, they've been talking and talking and talking. In the meantime, we've lost a lot of lives while they talk, and legs blown off, arms blown off, faces blown off. It's been going on for a long time. So let's see what happens. In the meantime, we have tremendous power has arrived, and additional power, as you know, and other carriers going out. ಇರಾನ್ ಪರಮಾಣು ತಾಣಗಳೇ ಟಾರ್ಗೆಟ್. ಫೂಡ್, ನಟಾಂಜ್ ಮತ್ತು ಇಸ್ಫಹಾನ್ ನಂತಹ ಇರಾನ್ನ ಪರಮಾಣು ಕೇಂದ್ರಗಳನ್ನು ಅಮೆರಿಕ, ಇಸ್ರೇಲ್ ಗುರಿ ಮಾಡಿಕೊಂಡಿವೆ. ಟ್ರಂಪ್, ನೆತನ್ಯಾಹು ನಡುವೆ ಗುಪ್ತ ಸಭೆ ಕೂಡ ನಡೆದಿದೆ. ಆದ್ದರಿಂದ ಶೀಘ್ರವೇ ದೊಡ್ಡ ದಾಳಿ ನಡೆದ್ರೂ ಅಚ್ಚರಿಯಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ ಅಮೆರಿಕ ಮಧ್ಯೆ ಯಾವುದೇ ಕ್ಷಣದಲ್ಲಿ ಯುದ್ಧ ನಡೆಯುವಂತಹ ಸಾಧ್ಯತೆ ಅಧಿಕವಾಗಿದೆ. ಡೊನಾಲ್ಡ್ ಟ್ರಂಪ್ ತೋಳೇರಿಸಿಕೊಂಡು ಖಮೇನಿ ವಿರುದ್ಧ ಗುಡುಗಿದ್ದಾರೆ. ವಿಶ್ವದಲ್ಲೇ ಅತಿದೊಡ್ಡ ಯುದ್ಧ ನೌಕೆಯನ್ನ ಇರಾನ್ನತ್ತ ಕಳಿಸಿದ್ದಾರೆ. ಇರಾನ್ ಗಡಿಗೆ ಅಮೆರಿಕದ ಮತ್ತೊಂದು ಯುದ್ಧ ನೌಕೆ. ಯುದ್ಧದ ಗಾಳಿ ಊದಿದ್ರ ಡೊನಾಲ್ಡ್ ಟ್ರಂಪ್.
ಜಾಗತಿಕ ರಾಜಕೀಯದಲ್ಲಿ ಮತ್ತೆ ಸಂಚಲನ ಸೃಷ್ಟಿಯಾಗಿದೆ. ಇರಾನ್ ಜೊತೆಗಿನ ಪರಮಾಣು ಒಪ್ಪಂದದ ಮಾತುಕತೆಗಳು ಹಳ್ಳ ಹಿಡಿಯುತ್ತಿರುವ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಮಿಲಿಟರಿ ಕ್ರಮದ ಸುಳಿವು ನೀಡಿದ್ದಾರೆ. ಮಧ್ಯಪ್ರಾಚ್ಯಕ್ಕೆ ಅಮೆರಿಕ ತನ್ನ 2ನೇ ಬೃಹತ್ ವಿಮಾನವಾಹಿ ಯುದ್ಧ ನೌಕೆಯನ್ನ ರವಾನಿಸುತ್ತಿರುವುದನ್ನ ಟ್ರಂಪ್ ಖಚಿತಪಡಿಸಿದ್ದಾರೆ. ಇಡೀ ವಿಶ್ವದಲ್ಲೇ ಅತಿದೊಡ್ಡ ಯುದ್ಧ ನೌಕೆ ಫೋರ್ಡ್. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ USS ಅಬ್ರಹಾಂ ಲಿಂಕನ್ ಯುದ್ಧ ನೌಕೆ ಬೀಡು ಬಿಟ್ಟಿದೆ. ಇದರ ಬೆನ್ನಲ್ಲೇ ವಿಶ್ವದ ಅತಿ ದೊಡ್ಡ ವಿಮಾನವಾಹಿ ನೌಕೆ USS ಜೆರಾಲ್ಡ್ ಆರ್ ಫೋರ್ಡ್ ಅನ್ನ ಮೆಡಿಟರೇನಿಯನ್ ಸಮುದ್ರಕ್ಕೆ ನಿಯೋಜಿಸಲು ವೈಟ್ ಹೌಸ್ ನಿರ್ಧರಿಸಿದೆ. ಒಂದು ವೇಳೆ ಇರಾನ್ ಜೊತೆ ಒಪ್ಪಂದ ಸಾಧ್ಯವಾಗದಿದ್ದರೆ ಯುದ್ಧ ನಡೆಯುವುದು ಫಿಕ್ಸ್. They've already started. Do you want regime change in Iran? Well, it seems like that would be the best thing that could happen. For 47 years, they've been talking and talking and talking. In the meantime, we've lost a lot of lives while they talk, and legs blown off, arms blown off, faces blown off. It's been going on for a long time. So let's see what happens. In the meantime, we have tremendous power has arrived, and additional power, as you know, and other carriers going out. ಇರಾನ್ ಪರಮಾಣು ತಾಣಗಳೇ ಟಾರ್ಗೆಟ್. ಫೂಡ್, ನಟಾಂಜ್ ಮತ್ತು ಇಸ್ಫಹಾನ್ನಂತಹ ಇರಾನ್ನ ಪರಮಾಣು ಕೇಂದ್ರಗಳನ್ನ ಅಮೆರಿಕ, ಇಸ್ರೇಲ್ ಗುರಿ ಮಾಡಿಕೊಂಡಿವೆ. ಟ್ರಂಪ್, ನೆತನ್ಯಾಹು ನಡುವೆ ಗುಪ್ತ ಸಭೆ ಕೂಡ ನಡೆದಿದೆ. ಆದ್ದರಿಂದ ಶೀಘ್ರವೇ ದೊಡ್ಡ ದಾಳಿ ನಡೆದ್ರೂ ಅಚ್ಚರಿಯಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಇರಾನ್ ಅಮೆರಿಕ ಮಧ್ಯೆ ಯಾವುದೇ ಕ್ಷಣದಲ್ಲಿ ಯುದ್ಧ ನಡೆಯುವಂತಹ ಸಾಧ್ಯತೆ ಅಧಿಕವಾಗಿದೆ. ಡೊನಾಲ್ಡ್ ಟ್ರಂಪ್ ತೋಳೇರಿಸಿಕೊಂಡು ಖಮೇನಿ ವಿರುದ್ಧ ಗುಡುಗಿದ್ದಾರೆ. ವಿಶ್ವದಲ್ಲೇ ಅತಿದೊಡ್ಡ ಯುದ್ಧ ನೌಕೆಯನ್ನ ಇರಾನ್ನತ್ತ ಕಳಿಸಿದ್ದಾರೆ. ಇರಾನ್ ಗಡಿಗೆ ಅಮೆರಿಕದ ಮತ್ತೊಂದು ಯುದ್ಧ ನೌಕೆ. ಯುದ್ಧದ ಗಾಳಿ ಊದಿದ್ರ ಡೊನಾಲ್ಡ್ ಟ್ರಂಪ್. ಜಾಗತಿಕ ರಾಜಕೀಯದಲ್ಲಿ ಮತ್ತೆ ಸಂಚಲನ ಸೃಷ್ಟಿಯಾಗಿದೆ. ಇರಾನ್ ಜೊತೆಗಿನ ಪರಮಾಣು ಒಪ್ಪಂದದ ಮಾತುಕತೆಗಳು ಹಳ್ಳ ಹಿಡಿಯುತ್ತಿರುವ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಮಿಲಿಟರಿ ಕ್ರಮದ ಸುಳಿವು ನೀಡಿದ್ದಾರೆ. ಮಧ್ಯಪ್ರಾಚ್ಯಕ್ಕೆ ಅಮೆರಿಕ ತನ್ನ 2ನೇ ಬೃಹತ್ ವಿಮಾನವಾಹಿ ಯುದ್ಧ ನೌಕೆಯನ್ನ ರವಾನಿಸುತ್ತಿರುವುದನ್ನ ಟ್ರಂಪ್ ಖಚಿತಪಡಿಸಿದ್ದಾರೆ. ಇಡೀ ವಿಶ್ವದಲ್ಲೇ ಅತಿದೊಡ್ಡ ಯುದ್ಧ ನೌಕೆ ಫೋರ್ಡ್. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ USS ಅಬ್ರಹಾಂ ಲಿಂಕನ್ ಯುದ್ಧ ನೌಕೆ ಬೀಡು ಬಿಟ್ಟಿದೆ. ಇದರ ಬೆನ್ನಲ್ಲೇ ವಿಶ್ವದ ಅತಿ ದೊಡ್ಡ ವಿಮಾನವಾಹಿ ನೌಕೆ USS ಜೆರಾಲ್ಡ್ ಆರ್ ಫೋರ್ಡ್ ಅನ್ನ ಮೆಡಿಟರೇನಿಯನ್ ಸಮುದ್ರಕ್ಕೆ ನಿಯೋಜಿಸಲು ವೈಟ್ ಹೌಸ್ ನಿರ್ಧರಿಸಿದೆ. ಒಂದು ವೇಳೆ ಇರಾನ್ ಜೊತೆ ಒಪ್ಪಂದ ಸಾಧ್ಯವಾಗದಿದ್ದರೆ ಯುದ್ಧ ನಡೆಯುವುದು ಫಿಕ್ಸ್. They've already started. Do you want regime change in Iran? Well, it seems like that would be the best thing that could happen. For 47 years, they've been talking and talking and talking. In the meantime, we've lost a lot of lives while they talk, and legs blown off, arms blown off, faces blown off. It's been going on for a long time. So let's see what happens. In the meantime, we have tremendous power has arrived, and additional power, as you know, and other carriers going out. ಇರಾನ್ ಪರಮಾಣು ತಾಣಗಳೇ ಟಾರ್ಗೆಟ್. ಫೂಡ್, ನಟಾಂಜ್ ಮತ್ತು ಇಸ್ಫಹಾನ್ನಂತಹ ಇರಾನ್ನ ಪರಮಾಣು ಕೇಂದ್ರಗಳನ್ನ ಅಮೆರಿಕ, ಇಸ್ರೇಲ್ ಗುರಿ ಮಾಡಿಕೊಂಡಿವೆ. ಟ್ರಂಪ್, ನೆತನ್ಯಾಹು ನಡುವೆ ಗುಪ್ತ ಸಭೆ ಕೂಡ ನಡೆದಿದೆ. ಆದ್ದರಿಂದ ಶೀಘ್ರವೇ ದೊಡ್ಡ ದಾಳಿ ನಡೆದ್ರೂ ಅಚ್ಚರಿಯಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.